ಅವರ್ ಕ್ವೆಶ್ಚನ್. ನನ್ನ ಪ್ರಕಾರ KS ಎಕ್ಸಾಮ್ ಡಿಫಿಕಲ್ಟಿ ಇರಬೇಕು, UPSC ಲೆವೆಲ್ಗೆ ಇರಬೇಕು. KS ಎಕ್ಸಾಮ್ UPSC ಎಷ್ಟು ಡಿಫಿಕಲ್ಟಿ ಲೆವೆಲ್ ಇರಲಿ ಪರವಾಗಿಲ್ಲ, ಬಟ್ ಕ್ವಶನ್ ಪೇಪರ್ ಅಂದ್ರೆ ಅದಕ್ಕೊಂದು ಸರಿಯಾದ ತಾರ್ಕಿಕವಾದ ಸ್ಟ್ರಕ್ಚರ್ ಇರುತ್ತೆ. ಆ ಸ್ಟ್ರಕ್ಚರ್ ಅನ್ನು ಫಾಲೋ ಮಾಡ್ಬೇಕು. ಸುಮ್ಮನೆ ಮನಸ್ಸೋ ಇಚ್ಛೆ ಪ್ರಶ್ನೆಗಳನ್ನ ಕೊಡೋದು, ಕನ್ನಡದಲ್ಲಿ ಅಷ್ಟೊಂದು ಭಾಷಾಂತರದ ತಪ್ಪುಗಳನ್ನ ಮಾಡೋದು, ಹಲವಾರು ಪ್ರಶ್ನೆಗಳಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ರಿ. ಒಂದು ನದಿ ವ್ಯವಸ್ಥೆಗೆ, ನದಿ ವಿವಾಹ ವ್ಯವಸ್ಥೆಗೆ ಚರಂಡಿ ವ್ಯವಸ್ಥೆ ಅಂತ ಹೇಳ್ಕೊಟ್ಬಿಟ್ರೆ ಅದು ಕನ್ನಡದ ಕೊಗ್ಗಲೆ. ಅದು ಇದರ ಅರ್ಥ ಏನು ಅಂದ್ರೆ, ನಾವು ಇಂಗ್ಲಿಷ್ ನಲ್ಲಿ ಫಸ್ಟ್ ಆಫ್ ಆಲ್ ಇಂಗ್ಲಿಷ್ ನಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಗಳು ಕೂಡ ಹಲವಾರು ಕೀ ಆನ್ಸರ್ಗಳೇ ಇಲ್ಲ. ಅಲ್ಲಿ ಆಪ್ಷನ್ ಇಲ್ಲ ಕೆಲವೊಂದು ಪ್ರಶ್ನೆಗಳಿಗೆ. ಕೆಲವೊಂದು ಕಡೆ ಕರೆಕ್ಟ್ ಇದ್ದು ಇನ್ಕರೆಕ್ಟ್ ಮಾಡಿದ್ದಾರೆ, ಬಹಳಷ್ಟು ವ್ಯತ್ಯಾಸಗಳನ್ನ ಮಾಡಿದ್ದಾರೆ. ಪೇಪರ್ 2 ಒಂದು ಸ್ಟೇಟ್ಮೆಂಟ್ ಪೇಪರ್ 1 ನಲ್ಲಿ ಬಂದಿದೆ, ಅದೆಲ್ಲ ಪ್ಯಾಟರ್ನ್ ಫಾಲೋ ಮಾಡಿಲ್ಲ. ನಾವು ಕೇಳೋದೇನು, KPSC ತಾನು ನೀಡುವಂತಹ ಪ್ಯಾಟರ್ನ್ ಪ್ರಕಾರ ನಮಗೆ ಪ್ರಶ್ನೆ ಪತ್ರಿಕೆ ಕೊಡಬೇಕು. ಅಲ್ಲಿ ಏನೇನು ಡಿವಿಷನ್ ಕೊಟ್ಟಿದ್ದಾರೆ, 30 ಮಾರ್ಕ್ಸ್ ಮೆಂಟಲ್ ಎಬಿಲಿಟಿ ಅಂದ್ರೆ 30 ಮಾರ್ಕ್ಸ್ ಕೊಡಬೇಕು. ಪ್ರಶ್ನೆ ಪತ್ರಿಕೆ ಕನ್ನಡದ ವಿದ್ಯಾರ್ಥಿಗಳು, ಹೆಚ್ಚಿನ ವಿದ್ಯಾರ್ಥಿಗಳು ಕನ್ನಡದವರಾಗಿದ್ದಾಗ ಕನ್ನಡದಲ್ಲಿ ಶುದ್ಧವಾಗಿರಬೇಕು. ಒಂದ್ಸರ್ತ ಹೋಗಿ ನೋಡ್ಲಿ, ಧಾರವಾಡಕ್ಕೆ ಹೋಗಿ ನೋಡ್ಲಿ, ಬಿಜಾಪುರಕ್ಕೆ ಹೋಗಿ ನೋಡ್ಲಿ, ಚಂದ್ರಾಲೇಔಟಿಗೆ ಹೋಗಿ ನೋಡ್ಲಿ, ಎಷ್ಟೊಂದು ವಿದ್ಯಾರ್ಥಿಗಳು ಬಡತನ, ಮನೆಯಲ್ಲಿ ಕಡು ಬಡತನ ಇದ್ರು ಕೂಡ ಕೆಲವೊಬ್ರು ತಂದೆ ತಾಯಿಗಳು ಪಾಪ ಎಲ್ಲೋ ಕೂಲಿ ಕೆಲಸ ಮಾಡ್ತಿರ್ತಾರೆ. ಈ ವಿದ್ಯಾರ್ಥಿಗಳು ಆ ಊರುಗಳಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಓದ್ತಾ ಇರ್ತಾರೆ. ಮನೆಯಲ್ಲಿ ಅಷ್ಟು ಬಡತನ ಇದೆ, ಹೊಟ್ಟೆಯಲ್ಲಿ ಹಸಿವಿದೆ, ಕಣ್ಣಲ್ಲಿ ನೀರಿದೆ, ವರ್ಷಗಳಿಂದ ಓದ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ನೀವು ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಕೊಡ್ತಾ ಇದ್ದೀರಿ, ಕನ್ನಡನೇ ಅರ್ಥ ಆಗ್ತಾ ಇಲ್ಲ, ಅದರಲ್ಲಿ ಎಲ್ಲಾ ಭಾಷಾಂತರದ ತಪ್ಪಿದೆ, ಕನ್ನಡ ಕ್ವಶನ್ಗೆ ಇಂಗ್ಲಿಷ್ ಕ್ವಶನ್ಗೆ ಡಿಫರೆನ್ಸ್ ಇದೆ, ನೋಟಿಫಿಕೇಶನ್ ಸಿಲೆಬಸ್ ಅನ್ನು ಫಾಲೋ ಮಾಡಿಲ್ಲ. ಇದಕ್ಕೆ ಬೇಜಾರಾಗುತ್ತೆ. ಸಮಸ್ಯೆ ಬೇರೆ ಏನಲ್ಲ, ಟಫ್ ಕೊಡ್ಲಿ, ಡಿಫಿಕಲ್ಟ್ ಕೊಡ್ಲಿ, ಇನ್ನೂ ಖುಷಿ ಆಗುತ್ತೆ ನಮಗೆ. ಸ್ಟ್ಯಾಂಡರ್ಡ್ ಇರಬೇಕು ಕ್ವಶನ್ ಪೇಪರ್ಗೆ. ಕನ್ನಡ ವಿದ್ಯಾರ್ಥಿಗಳು ಒಂದೇ ಸರ್ತಿ 100 ಕ್ವಶನ್ಸ್ ಅನ್ನ 2 ಗಂಟೆಯಲ್ಲಿ ಓದೋದು ಕಷ್ಟ. ಇವ್ರೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಕನ್ನಡವನ್ನು ಓದಿ ಎಲ್ಲಾ ಕನ್ನಡ ಭಾಷಾಂತರ ತಪ್ಪುಗಳನ್ನು ಮಾಡಿ 100 ಅಲ್ಲ ಅಲ್ಲಿ 200 ಪ್ರಶ್ನೆಗಳನ್ನು ಓದಬೇಕು. 200 ಪ್ರಶ್ನೆ ಓದಿ ಆ ಒಂದೊಂದು ಪ್ರಶ್ನೆ 4 ಸ್ಟೇಟ್ಮೆಂಟ್ ಕೊಟ್ಟು 70 ಪೇಜಿನ ಕ್ವಶನ್ ಪೇಪರ್ ಮಾಡಿ, ಈ ರೀತಿ ಅವಾಂತರಗಳಾಗಬಾರದು. KS ಅಂತಂದ್ರೆ ಏನು, ನಮ್ಮ ಭವಿಷ್ಯ, ನಮ್ಮ ರಾಜ್ಯದ ಭವಿಷ್ಯ. ತಹಸೀಲ್ದಾರ್ಗಳಾಗ್ತಾರೆ, AC ಗಳಾಗ್ತಾರೆ. ನಮ್ಮ ರಾಜ್ಯದ ಮುಂದಿನ 20-30 ವರ್ಷದ ಭವಿಷ್ಯ ಅಲ್ಲಿ ಅಡಗಿದೆ. ಯಾರ ಪ್ರಾಮಾಣಿಕವಾಗಿ ಓದಿದ್ದಾರೆ ಅಂತವ್ರಿಗೆ ಈ ಕ್ವಶನ್ ಪೇಪರ್ ಖುಷಿ ಆಗ್ಲಿಲ್ಲ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಖುಷಿ ಆಗ್ಲಿಲ್ಲ. ಖುಷಿ ಆಗ್ಲಿಲ್ಲ ಅಂದ್ರೆ ಅವರಲ್ಲಿ ಸಾಮರ್ಥ್ಯ ಇಲ್ಲ ಅಂತ ಅರ್ಥ ಅಲ್ಲ. ಇವರನ್ನ ಅವಕಾಶ ವಂಚಿತರನ್ನಾಗಿ ಮಾಡಿದ್ದಾರೆ KPSC ಅವರು, ಈ ರೀತಿ ಕನ್ನಡದ ಅವಾಂತರವನ್ನ ಸೃಷ್ಟಿಸಿ. ಅದು ಪ್ರಾಬ್ಲಮ್ ನಮ್ದು. ಅರ್ಥ ಆಯ್ತಾ?